ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ಅಷ್ಟು ಐಟಮ್ಸ್ಗಳನ್ನ ಕಿಚನ್ಗೆ ಅಂತ ಹೇಳಿ ತರಿಸಿದ್ದೀನಿ. ನಾವು ಹೋಗಿದ್ದೆ ಬೇರೆ, ಬಟ್ ತಗೊಬಂದಿದ್ದೆ ಬೇರೆ. ಫಸ್ಟ್ ಇಲ್ಲಿ ನಾವು ಮೊಬೈಲ್ ಅಂಗಡಿಗೆ ಬಂದ್ವಿ. ಮೊಬೈಲ್ ಅಂಗಡಿಗೆ ಏನಕ್ಕಪ್ಪ ಬಂದ್ವಿ ಅಂತಂದ್ರೆ, ಒಂದು ಕ್ಯಾಮ್ರಾ ನೋಡೋಣ ಅಥವಾ ಮೊಬೈಲ್ ಏನಾದರೂ ತಗೊಳ್ಳೋಣ ಅಂತ. ನಾವು ಇಲ್ಲಿ ಕೇಳಿದ ಕ್ಯಾಮ್ರಾ ಸಿಗಲಿಲ್ಲ, ಹಾಗಾಗಿ ಅಟ್ಲೀಸ್ಟ್ ಒಂದು ಫೋನ್ ಆದರೂ ಚೆನ್ನಾಗಿರೋದು ತಗೊಳ್ಳೋಣ ಅಂತ ನೋಡಿದ್ವಿ. ಫೋನೂ ಆಮೇಲೆ ಯೋಚನೆ ಮಾಡಿ ಫೋನೂ ಯಾಕೋ ಬೇಡ ಅನ್ನಿಸ್ತು ನನಗೆ. ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈಗಲೇ ಬೇಡ, ಇನ್ನೊಂದು 6 ಮಂತ್ಸು ಮೇಂಟೈನ್ ಮಾಡ್ಬೋದು ನನ್ನ ಫೋನಲ್ಲೇ ಅಂತ ಹೇಳ್ಬಿಟ್ಟು, ಫೋನಿನ ಅವಶ್ಯಕತೆ ಏನಿಲ್ಲ ಇವಾಗ, ನೋಡೋಣ ಅದರಲ್ಲೇನೆ ಅಂತೇಳಿ. ಅಂದರೆ ಸ್ವಲ್ಪ ಕ್ಲಿಯರೆನ್ಸ್ ಇರಬೇಕು, ಕ್ಯಾಮ್ರಾ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಫೋನನ್ನು ನೋಡೋಣ ಅಂತ ಬಂದ್ವಿ. ಬಟ್ ಅದು ಇಷ್ಟ ಆಗಲಿಲ್ಲ, ಬೇಡ ಅನ್ನಿಸ್ತು ಯಾಕೋ. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಯೋಗ ಕ್ಲಾಸ್ ಇತ್ತಲ್ವ, ಹಾಗಾಗಿ ಯೋಗ ಮ್ಯಾಟ್ ಬೇಕಿತ್ತು. ಹಾಗೆ ನನ್ನ ಮಗಳನ್ನ ಕರ್ಕೊಂಡೋಗಿದ್ವಿ ಜೊತೆಗೆ. ಇಬ್ಬರಿಗೂ ಒಂದೊಂದು ಯೋಗ ಮ್ಯಾಟನ್ನು ಕೊಡಿಸ್ಕೊಂಡು ಕರ್ಕೊಬಂದ್ವಿ. ಅದನ್ನು ಬಿಚ್ಚಿ ಓಪನ್ ಮಾಡೋ ತನಕ ಸಮಾಧಾನ ಇಲ್ಲ. ಮನೇಲಿ ಮಾಡ್ತಾಯಿದ್ರು, ಬಟ್ ನೆಲದಲ್ಲೇ ಮಾಡಿಸ್ತಾ ಇದ್ದೆ. ಹಾಗಾಗಿ ಮನೆಗೂ ಯೂಸ್ ಆಗುತ್ತೆ, ಸ್ಕೂಲ್ಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಇನ್ನು ಡೈಲಿ ಮಾಡೋದ್ರಿಂದ ಅವರು ತುಂಬಾ ಇದೆ ಅವಶ್ಯಕತೆ ಯೋಗ ಮ್ಯಾಟಿಗಿಂದು. ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದೆ. ಡೈಲಿ ಮಾಡ್ತಾರೆ ನನ್ನ ಮಕ್ಕಳು, ಹಾಗಾಗಿ ಇನ್ನು ನೋಡೋ ತನಕ ಕ್ಯೂರಿಯಾಸಿಟಿ. ಬೆಳಗ್ಗೆ ಹಾಗೇನೆ ಸ್ಕೂಲಿಗೆ ತಗೊಂಡೋಗ್ರಂತೆ ಅಂದರೆ ಕೇಳ್ತಾ ಇಲ್ಲ, ಅದನ್ನು ಓಪನ್ ಮಾಡಿ ನೋಡೋ ತನಕ ಅವ್ರಿಗೆ ಸಮಾಧಾನ ಆಗ್ತಾ ಇಲ್ಲ. ಹಾಗಾಗಿ ಇಬ್ಬರು ಓಪನ್ ಮಾಡ್ತಾ ಇದ್ದಾರೆ. ಆಗ ಡಸ್ಟ್ಬಿನ್ಗೆ ಹಾಕಿ ಅಟ್ಲಾಗಿಟ್ಲ ಸಾವರ್ತಿ ಎಲ್ಲ ಚಿನಿ, ಒಂದು ಸೈಡ್ಗೆ ಹಾಕು, ಒಂದು ಸೈಡ್ಗೆ ಹಾಕಮ್ಮ. ಸಾಧಕ ಹೋಗಿಲ್ಲ ತರ ಮಾಡು. ಹಂಗೆ ಬರ್ತಾ ಇರುತ್ತಲ್ಲ, ಹಿಂಗೆ ಹಾಕಮ್ಮ. ಅದ್ ಮೇಲ್ಗಡೆ ಹಾಕ್ಕೋಬೇಕು. ಅದು ಹೆಸರು ನೇಮ್ ಇರೋದು ಮೇಲ್ಗಡೆ ಬರಬೇಕು. ಇನ್ನ ಸ್ವಲ್ಪ ಹಾಕ್ರಿ. ಅದು ಟೈಲ್ಸ್ ಒಂದೇ ಕಲರ್ ಐತೆ. ಟೈಲ್ಸ್ ಒಂದೇ. ಏನ್ದ್ಯಾ ಅಷ್ಟು ಕೊಡ್ಬೇಡ ಗಂಟೆ. ಅದಕ್ಕೆ ಮಮ್ಮ ಏನಾಗಲ್ಲ, ಅಷ್ಟೇ ಪರವಾಗಿಲ್ಲ. ತಿನ್ನು ರಿಷಿಕ. ಎಲ್ಲಿ ತಲೆ ಎತ್ತು. ಅಯ್ಯ ಎಷ್ಟಾಗ್ತ ನೋಡು. ಇದ್ರ ಜೊತೆ ಒಂದು ಬಾದಾಮಿ ಹಾಕೋ. ತಕ್ಕೊಡು ಅಮ್ಮ ಇಷ್ಟು. ಅದ್ರ ಜೊತೆ ಸ್ವಲ್ಪ ಒಂದು ಬಾದಾಮಿ ಕೊಡು. ಅದು ಬೇಡ ಇತ್ತು. ತಿನ್ನು. ಎಲ್ಲಿ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗಂಗಿಲ್ಲ, ಸ್ಮೈಲ್ ಮಾಡ್ಕೊಂಡೆ ತಿನ್ಬೇಕು. ಕುತ್ಕೋ. ಆಯಾ ಆಯಾ ಆಯಾ. ಚೆನ್ನಾಗಿತ್ತಾನೆ. ಮತ್ತೆ ತಿನ್ನು ನೀನು. ನೀರು ಕುಡೀರಿ ಅಮ್ಮ, ಹಂಗೆ ನೀರು ಕುಡಿ, ಅದ್ರ ಜೊತೆ ಏನಾಗಲ್ಲ. ತಿನ್ಕೊಳ್ತೆ ನೀರು ಕುಡಿ. ಹಾಗೆ ಚೆನ್ನಾಗೆ ಕೇಳೋದು ನೋಡಿ. ನೀರು ಕುಡಿ. ಯಾರೋ ಫೋನ್ ಮಾಡ್ತಾರೆ. ನೀರು ಕುಡಿ ಬಂಗಾರಿ. ಜಿಯಾ ನೋಡ್ಬೋದು. ಇನ್ನು ಬೆಳಗ್ಗೆ ಮಕ್ಕಳಿಗೆ ಮೆಂತ್ಯ ಹಾಕಿದ್ದೆ. ಓವರ್ ನೈಟು ಪೂರ್ತಿ ನೆನೆಸಿದ್ದೆ ಮೆಂತ್ಯನ, 1-2 ಸ್ಪೂನಷ್ಟು ಹಾಕಿ. ಅದನ್ನು ಈಗ ಎಲ್ರಿಗೂ ಕೊಡ್ತಾ ಇದ್ದೀನಿ. ಬರೀ ಮೆಂತ್ಯ ಸ್ವಲ್ಪ ಜಾಸ್ತಿ ಕಹಿ ಇರುತ್ತಲ್ವ, ಮಕ್ಕಳು ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಬಾದಾಮಿ ನೆನೆಸ್ಬಿಟ್ರೆ, ಬಾದಾಮಿ ಜೊತೆ ಮಿಕ್ಸ್ ಮಾಡಿಕೊಟ್ರೆ ಆರಾಮ್ಸೆ ತಿಂತಾರೆ. ಅವ್ರಿಗೆ ಕಷ್ಟ ಅಂತ ಅನಿಸಲ್ಲ. ಹಾಗಾಗಿ ಆ ರೀತಿಯಾಗಿ ಮಾಡಿಕೊಡ್ತೀನಿ. ವೀಕ್ಲಿ 1 ಟೈಮು, ಅಂದರೆ ಡೈಲಿ ಏನು ಮೆಂತ್ಯನೇ ಕೊಡಲ್ಲ. ಹಾಗಾಗಿ ವಾರಕ್ಕೊಂದ್ಸರಿ ಅಥವಾ 15 ಡೇಸ್ಗೊಂದ್ಸರಿ ಈ ರೀತಿಯಾಗಿ
ಮೆಂತ್ಯನ ನೆನೆಸ್ಬಿಟ್ಟು ಕೊಡ್ತೀನಿ. ಬೇರೆ ಟೈಮಲ್ಲಿ ಬರೀ ಬಾದಾಮಿ ಅಥವಾ ನಾನೇನಾದರೂ ಡಿಟಾಕ್ಸ್ ಡ್ರಿಂಕ್ಸ್ ಏನಾದರೂ ಮಾಡ್ಕೊಂಡಿದ್ರೆ ಆ ಥರದ್ದೆಲ್ಲ ಕುಡಿತಾ ಇರ್ತಾರೆ. ಬಟ್ ಮೆಂತ್ಯ ಏನೋ ಡೈಲಿ ತಿನ್ನಲ್ಲ. ವೀಕ್ಲಿ ಒಂದ್ಸರಿ ಅಥವಾ 15 ಡೇಸ್‌ಗೊಂದ್ಸರಿ. ಟೈಮಿಂಗ್ಸ್ ಏನಿಲ್ಲ, ಯಾವಾಗ ನೆನೆಸ್ಕೊಳ್ತೀನೋ ಆವಾಗ ಕೊಡ್ತಾ ಇರ್ತೀನಿ. ಯಾವಾಗ ನನಗೆ ಕೊಡಬೇಕು ಅನ್ಸುತ್ತೋ ಅವಾಗ. ಇಷ್ಟೇ ದಿನಕ್ಕೆ ಅಂತೇನಿಲ್ಲ. ಇನ್ನು ಎಲ್ರೂ ತಿಂದರು. ಇನ್ನು ಸ್ವಲ್ಪ ರೇಷನ್ ಇತ್ತು. ನಿನ್ನೆ ಎಲ್ಲ ಹೋಗಿ ರೇಷನ್ ತಗೊಬಂದಿದ್ದೆ. ಅದನ್ನೆಲ್ಲ ಜೋಡಿಸ್ಕೋಬೇಕಿತ್ತು. ಈ ಥರದ್ದೇನಾದರೂ ಸ್ವಲ್ಪ ಲೇಟಾಗಿ ಮಾಡುವಂಥ ಕೆಲಸ ಇದ್ದರೆ, ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಈ ರೀತಿ ಸಾಂಗ್ ಹಾಕ್ಕೊಂಡು ಕೇಳ್ತಾ ಇರ್ತೀನಿ. ಅಂದರೆ ಹೆಂಗೋ ಸ್ವಲ್ಪ ಸಾಂಗ್ ಕೇಳ್ತಾ ಇದ್ದರೆ ಎನರ್ಜಿ, ಜೋಶ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಕೆಲಸ ಮಾಡೋದಕ್ಕೆ. ಒಬ್ಬಳೇ ಮಾಡಬೇಕು ಅಂತಂದರೆ ಬೋರು. ಈ ಥರ ಸಾಂಗ್ ಹಾಕ್ಕೊಂಡು ಎಷ್ಟು ಕೆಲಸ ಬೇಕಿದ್ರೂ ಮಾಡ್ತೀನಿ ನನಗೆ. ಹಾಗಾಗಿ ಸಾಂಗ್ ಹಾಕ್ಕೊಳ್ತಾ ಎಲ್ಲ ತಂದಿರೋಂಥ ರೇಷನ್ ಎಲ್ಲ ತೊಳೆದು, ಅಂದರೆ ಮುಂಚೆನೇ ಖಾಲಿಯಾಗಿರೋಂಥ ಡಬ್ಬಿಗಳನ್ನೆಲ್ಲ ಅವಾಗವಾಗ ತೊಳೆದೇನೆ ಹಾಕ್ಕೊಡೋದು. ಮತ್ತೆ ಫಿಲ್ ಮಾಡಬೇಕು ಅಂದರೆ ನೀಟಾಗಿ ತೊಳೆದ್ಬಿಟ್ಟು ಆರಿಸಿ ಡ್ರೈ ಮಾಡಿಬಿಟ್ಟು ಆಮೇಲೆ ಈ ರೀತಿಯಾಗಿ ಹಾಕ್ಕೊಳ್ತೀನಿ. ಈ ರೀತಿ ಎಲ್ಲ ಮಾಡೋದ್ರಿಂದ ಹುಳ ಆಗಲ್ಲ, ಮತ್ತು ನೀಟಾಗಿರುತ್ತೆ. ಹಬ್ಬ ಹರಿದಿನಗಳಲ್ಲಿ ಗಂಟೆಗಟ್ಟಲೆ ಅದನ್ನು ತಿಕ್ಕೋ ನೆಸೆಸರಿ ಇರಲ್ಲ. ಅಂದರೆ ಅವಾಗವಾಗ ತೊಳ್ಕೊಳ್ತಾ ಇದ್ದರೆ ಬೇರೆ ಹಬ್ಬದಲ್ಲಿ ಬೇಗನೆ ಕ್ಲೀನ್ ಆಗುತ್ತೆ, ಬೇಗ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಅದ್ರ ಮೇಲೆಲ್ಲ ಎಣ್ಣೆ ಆಯಿಲ್ದೆಲ್ಲ ಇದು ಬರ್ತಿರುತ್ತಲ್ವ, ಅದೆಲ್ಲ ಕುತ್ಕೊಂಡು ಹಬ್ಗಳಲ್ಲಿ ಅದನ್ನೇ ಎಲ್ಲ ಗಂಟೆ ತನಕ ಸ್ಕ್ರಬ್ ಎಲ್ಲ ತಗೊಂಡು ತಿಕ್ಕೊಂಡು ಕುತ್ಕೋಬೇಕಾಗುತ್ತೆ. ಹಾಗಾಗಿ ಅವಾಗಿಂದ ಅವಾಗೇನೆ ನಾನು ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ತಂದಿರೋಂಥ ಕಾಳುಗಳು ಏನೇನೆಲ್ಲ ಇತ್ತು ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಮತ್ತೆ ಫಿಲ್ ಮಾಡಿಕೊಂಡು ಮೊದಲೇ ಎಲ್ಲ ಜೋಡಿಸ್ಕೋಬೇಕು. ಇನ್ನು ಸ್ಕೂಲಿಂದ ಮಕ್ಕಳು ಬಂದರೆ ಕೆಲಸ ಆಗಲ್ಲ ಫ್ರೆಂಡ್ಸ್. ಅವ್ರು ಬಂದರು ಅಂತ ಅಂದರೆ ಇನ್ನೆಲ್ಲ ಆಡ್ಕೊಳ್ಳೋದ್ರಾಗೆ ಇರುತ್ತೆ. ಅಂದರೆ ನಾನು ಮಾಡ್ತೀನಿ ಅಂತ ಇಬ್ಬರು ಜಗಳ ಮಾಡ್ತಾ ಇರ್ತಾರೆ. ಮಮ್ಮಿ ಇದನ್ನು ನಾನು ಹಾಕ್ತೀನಿ ಅಂತ. ಹಾಗಾಗಿ ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅವ್ರು ಬಂದರೆ ಬರೀ ಜಗಳನೇ ಆಗುತ್ತೆ, ಕೆಲಸ ಅಂತೂ ಆಗಲ್ಲ. ಅವಳು ಜಾಸ್ತಿ ಹಾಕಿದ್ಲು ನಾನು ಕಡಿಮೆ ಹಾಕ್ತೆ, ಅವಳು ಜಾಸ್ತಿ ಹಾಕಿದ್ಲು ಇದನ್ನು ನಾನು ಹಾಕ್ತೀನಿ ಅಂತೇಳಿ ಇದು ಮಾಡ್ತಾ ಇರ್ತಾರೆ. ಇನ್ನು ಶಾವಿಗೆನ ಈ ರೀತಿಯಾಗಿ ರೋಸ್ಟೆಡ್ ಶಾವಿಗೆನೇ ತೊಗೊಬಿಡ್ತೀನಿ ನಾನು. ಅಂದರೆ ಅಡುಗೆ ಕೆಲಸ ಬೇಗನೆ ಆಗುತ್ತೆ. ಪಾಯಸನೂ ಅಷ್ಟೇ ಚೆನ್ನಾಗಿ ನಾವು ಹುರಿದು ಮಾಡೋದ್ಕಿಂತ ಈ ರೀತಿ ರೋಸ್ಟೆಡ್ ಶಾವಿಗೆ ತಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಮತ್ತು ಕಲರ್ಫುಲ್ಲಾಗಿ ನೋಡೋದಕ್ಕೆ ಎಲ್ಲ ಶಾವಿಗೆನೂ ಒಂದೇ ರೀತಿಯಾಗಿ ಹುರಿದಿರ್ತಾರಲ್ವ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಪಾಯಸ. ಹಾಗಾಗಿ ರೋಸ್ಟೆಡ್ ಶಾವಿಗೆನೇ ತೊಗೊಂಬಂದ್ಬಿಡ್ತೀನಿ ನಾನು ಮಾಡೋದಕ್ಕೆ. ಇನ್ನು ಇದು ಅಷ್ಟೇ, ವಾಷಿಂಗ್ ಮಿಷಿನ್ ಕ್ಲೀನರು. ಇದು 3 ಮಂತ್ಸ್ಗೆ ಒಂದ್ಸಲ ಕ್ಲೀನ್ ಮಾಡ್ತೀನಿ. ಅಂದರೆ ಡೀಪ್ ಕ್ಲೀನಿಂಗಿಗೆ, ಡ್ರಮ್ ಕ್ಲೀನ್ ಮಾಡೋದಕ್ಕೆ. ಹಾಗಾಗಿ ಇದನ್ನೊಂದು ಪ್ಯಾಕೆಟ್ ತೊಗೊಬಂದೆ. ಇದು 250 ಏನೋ ಇದೆ ಇದ್ರದ್ದು ಪ್ರೈಸು. 240ನೋ 250ನೋ ಸರಿಯಾಗಿ ನೋಡಲಿಲ್ಲ ನಾನು. ಅಷ್ಟಿದೆ. ಇದನ್ನು 3 ಮಂತ್ಸ್ಗೆ ಒಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ವಾಷಿಂಗ್ ಮಿಷಿನ್ನು. ಸ್ಮೆಲ್ಲು ಆ ಥರ ಎಲ್ಲ ಬರಲ್ಲ. ನಮ್ದು ಇಷ್ಟು ವರ್ಷ ಆದ್ರೂ ಒಂದಿನನೂ ಬ್ಯಾಡ್ ಸ್ಮೆಲ್ ಆಯಿತು ಅಥವಾ ಆ ಥರದ್ದೇನೂ ಕಂಪ್ಲೇಂಟ್ ಬಂದಿಲ್ಲ. ವಾಷಿಂಗ್ ಮಿಷಿನ್ ನಾವು ಯಾವುದೇ ಒಂದು ವಸ್ತು ಆದರೂ ತೊಗೊಬರೋದು ಮುಖ್ಯ ಅಲ್ಲ, ಅದನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಸರ್ವಿಸನ್ನು ಅಷ್ಟೇ, ಹೊರಗಡೆಯಿಂದ ನಾವು ಯಾರನ್ನೂ ಕರೆಸಿಲ್ಲ. ನಮ್ಮ ಹಸ್ಬೆಂಡೇ ಮಾಡ್ತಾ ಇರ್ತಾರೆ ಅವಾಗವಾಗ. ಹಾಗಾಗಿ ನಾವೇನೇ ಮನೇಲಿ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಆಲ್ಮೋಸ್ಟ್ ಎಲ್ಲನೂ ಜೋಡಿಸ್ಕೊಂಡಿದ್ದಾಯಿತು. ಅವ್ರು ಬರ್ತಾರೆ ಚಿನ್ನಿ, ಅವರೇ ಓಪನ್ ಮಾಡ್ತಾರೆ. ಅವರೇ ಓಪನ್ ಮಾಡ್ತಾರೆ. ಡ್ಯಾಮೇಜ್ ಆಗಿದ್ರೆ ಹಿಡ್ಕೊ ಅಮ್ಮ. ಇನ್ನು ಮನೆಗೆ ಕಿಚನ್ ಐಟಮ್ಸ್ನ ತರಿಸ್ದೆ ಅಂತ ಹೇಳಿದ್ನಲ್ವ. ಇನ್ನು ಸ್ಟವ್ ಮತ್ತು ಒಂದು ವಾಟರ್ ಫಿಲ್ಟರ್ನ ತರಿಸಿರೋ ಅಂಥದ್ದು. ಅಂದರೆ ಇಷ್ಟು ದಿನ 5 ರೂಪಾಯಿ ಕ್ಯಾನ್ ನೀರು ಬರುತ್ತಲ್ವ, 20 ರುಪೀಸ್ ಇರುತ್ತೆ, ಒಂದೊಂದ್ಸಲ 5 ರುಪೀಸ್ ಇರುತ್ತೆ ಕಾಯಿನು. ಆ ಥರದ್ದು ಕ್ಯಾನು ತೊಗೊಬಂದು ಕುಡಿತಾ ಇದ್ವಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಒಂದು ಫಿಲ್ಟರ್ನ ತೊಗೊಬರ್ಬೇಕು ಅಂತ. ಬಟ್ ಆಗಿರಲಿಲ್ಲ. ಫೈನಲಿ ಅದ್ರ ಪ್ಲ್ಯಾನೇ ಇರಲಿಲ್ಲ ಇದು. ನಾವು ತೊಗೊಬರ್ಬೇಕು ಅಂತ ಹೋಗಿದ್ದು ಫೋನ್ನ. ಬಟ್ ನಾವು ಇದನ್ನು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿಲ್ಲ, ಏನಿಲ್ಲ. ತೊಗೊಬರೋಕ್ಕೆ ಅಂತ ಹೋಗಿದ್ದು ಫೋನು. ಬಟ್ ಅದನ್ನು ತೊಗೊಳ್ದೆ. ಈಗೇನು ಅವಶ್ಯಕತೆ ಇದೆಯೋ ಅದು ತೊಗೊಳ್ಳೋಣ ಅಂತೇಳಿ ಒಂದು ಸ್ಟವ್ ಮತ್ತು ವಾಟರ್ ಫಿಲ್ಟರ್ನ ತೊಗೊಂಡ್ವಿ. ಇದು ಸ್ಟವ್ ಬಂದುಬಿಟ್ಟು ಅದು ಅಷ್ಟೇ ಸ್ಟೀಲ್ದು. ಒಂದೇ ಸರಿ ಗ್ಯಾಸ್ ಬುಕ್ ಮಾಡಿದಾಗ ಕೊಡ್ತಾರಲ್ವ ಕಂಪ್ನಿದು, ಅದೇ ಸ್ಟವ್ ಇದ್ದಿದ್ದು. ಅದನ್ನೇ ಇಷ್ಟು ದಿನ ಯೂಸ್ ಮಾಡಿರೋವಂಥದ್ದು. ಅದೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಗಟ್ಟಿಯಾಗಿತ್ತು. ಇಷ್ಟು ವರ್ಷ ಬಾಳಿಕೆ ಬಂದಿದೆ. ಅದು ಯಾಕೋ ಇತ್ತೀಚೆಗೆ ಸ್ವಲ್ಪ ಬುಗ್ ಅಂತ ಇತ್ತು, ಮತ್ತು ಚೆನ್ನಾಗಿ ಉರಿತಾ ಇತ್ತು.
ಸಣ್ಣ ಮಾಡೋಕೆ ಹೋದರೆ ಸಿಮ್ಮಲ್ಲಿ ಇಡೋಕೆ ಹೋದರೆ ಕೆಟ್ಟೋಗ್ತಾ ಇತ್ತು. ಹಾಗಾಗಿ ನಮ್ಮ ಮನೆಯವರು ಬೇಡ ಬಿಡು, ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕು, ತುಂಬ ವರ್ಷ ಯೂಸ್ ಮಾಡಬಾರ್ದು, ಅದ್ರ ಪೈಪ್ ಎಲ್ಲ ಇದಾಗ್ಬಿಟ್ಟಿರುತ್ತೆ, ಹಾಗಾಗಿ ಹೊಸದನ್ನೇ ತಗೊಳ್ಳೋಣ ಅಂತೇಳಿ ತಗೊಬಂದರು. ಇದು ಓಪನ್ ಮಾಡಮ್ಮ, ಕ್ಯಾಪ್ ತೋರಿಸಿದು. ಅದೇ ತೋರಿಸಿ. ಹಿಂಗೈತಾ? ಮತ್ತೆ ಅದರೊಳಗೆ ಇನ್ನೊಂದು ಪ್ಲೇಟ್ ಕೊಟ್ಟವ್ರೆ ನೋಡು, ಈ ಥರ ಕ್ಲೀನ್ ಮಾಡ್ಕೊಳಕ್ಕೆ ಈಸಿ. ಥ್ರೆಡ್ ಕೊಟ್ಟವ್ರೆ, ಇದು ಮಾಮೂಲು ಬರ್ತೈತೆ ಥ್ರೆಡ್ ಇದು. ಇದು ಮಾತ್ರ ಗಲೀಜಾಗುತ್ತೆ, ಇದಾಗಲ್ಲ, ಹಂಗೆ ಆದ್ರೂ ಅದಾಕು. ಇದು ಉರಿ ಒಳಗಡೆನೇ ಉರಿಯುತ್ತೆ, ಆಚೆ ಈಚೆ ಹೋಗಲ್ಲ ಫ್ಯಾನ್ಗಳಿಗೆ. ಹಿಂದೇನೋ ಕೊಟ್ಟಿದ್ರಲ್ಲ ಅಮ್ಮ, ಹಿಂದೆ ಕೆಳಗೆ ಕೊಟ್ಟಿದ್ರು. ಅದೊಂದು ಮಾವ ಮಾವ ಅಂತ. ಇನ್ನು ಗ್ಯಾಸನ್ನು ಅಷ್ಟೇ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ತುಂಬ ಚೆನ್ನಾಗಿದೆ. ಹೊಸ ಮಾಡಲ್, ನ್ಯೂ ಮಾಡಲ್ಲು, ಬಟರ್ಫ್ಲೈ ಇದ್ರದ್ದು ತಗೊಂಡಿರೋದು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಅಂದರೆ ಫ್ಯಾನ್ ಹಾಕ್ಕೊಂಡು ಸಹ ಮಾಡ್ಬೋದು, ಆಚೆ ಈಚೆ ಎಲ್ಲ ಉರಿ ಹೋಗೋದಿಲ್ಲ ಅಂತ. ಮತ್ತು ಈಗ ಎಕ್ಸ್ಟ್ರಾ ಏನಾದರೂ ದೊಡ್ಡ ದೊಡ್ಡ ಪಾತ್ರೆ ಇಟ್ಟು ಮಾಡ್ತೀವಿ ಅಂದರೆ ಅದಕ್ಕೂ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಫ್ಯಾನ್, ಸಾರಿ ಸ್ಟವ್, ಹಂಗಾಗಿ ನಂಗೆ ತುಂಬ ಇಷ್ಟ ಆಯಿತು. ಇನ್ನು ವಾಟರ್ ಫಿಲ್ಟರ್ ಅದನ್ನು ಫಿಟ್ ಮಾಡೋಕ್ಕೆ ಅಂತ ಬಂದಿದ್ದರು, ಎಲ್ಲ ಮಾಡ್ತಾಯಿದ್ರು, ಅಷ್ಟರಲ್ಲಿ ಕರೆಂಟ್ ಹೋಯಿತು. ಹಾಗಾಗಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಸಂಜೆ ಬಂದು ಫಿಟ್ ಮಾಡಿಕೊಟ್ರು. ಇನ್ನು ಎಲ್ಲ ಇವಾಗ ಸ್ವಲ್ಪ ಸೊಳ್ಳೆ ಎಲ್ಲ ಜಾಸ್ತಿ ಅಲ್ವಾ, ಹಾಗಾಗಿ ಮಕ್ಕಳಿಗೆ ಸಂಜೆ ಟೈಮಲ್ಲಿ ದೀಪ ಹಚ್ಚಿರ್ತೀವಿ, ಆ ಟೈಮಲ್ಲಿ ಬಾಗಿಲು ಹಾಕಬೇಕು ಅಂದರೆ ಒಂಥರ ಹಿಂಸೆ, ನೀಟಾಗಿ ಎಲ್ಲ ಪೂಜೆ ಮಾಡಿ ಬಾಗಿಲು ಹಾಕಬೇಕು ಅಂದರೆ. ಸೊಳ್ಳೆ ಕಾಟ ಜಾಸ್ತಿ ಆಗಿದೆ ಇತ್ತೀಚೆಗೆ, ಹಾಗಾಗಿ ನೆಟ್ಟನ್ನು ತರಿಸಿದ್ದು ಸೊಳ್ಳೆದು. ಇದು ಹಾಕಿದ್ರೆ ಸೊಳ್ಳೆಗಳು ಬರಲ್ಲ ಅಂತೇಳಿ, ಹಾಗಾಗಿ ಅದನ್ನು ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದಾರೆ. ಅಂದರೆ ಅವರು ಬ್ರೌನ್ ಕಲರು ಬುಕ್ ಮಾಡಿದ್ರು, ಅದು ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ ಬಂದಿದೆ. ಹಾಗಾಗಿ ಇದು ಬ್ಲ್ಯಾಕ್ ಹಾಕಬೇಕೋ ಹೇಗೋ ಅಂತ ಒಂಚೂರು ಗೊಂದಲ ಇತ್ತು. ಅಂದರೆ ಎಂಟ್ರೆನ್ಸ್ ಡೋರ್ ಅಲ್ವಾ, ಹಾಗಾಗಿ ಬ್ಲ್ಯಾಕ್ ಕಲರ್ ಹಾಕಬೇಕೋ ಬೇಡವಾ ಅಂತೇಳಿ ನಾನು ಸ್ಟಾರ್ಟಿಂಗಲ್ಲಿ ಅದನ್ನೆಲ್ಲ ಥಿಂಕ್ ಮಾಡಲಿಲ್ಲ. ಪರವಾಗಿಲ್ಲ ಹಾಕೋಣ ಅಂತೇಳಿ ಎಲ್ಲ ನೋಡಿದ್ವಿ, ಅಳತೆ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತ. ನಮ್ಮ ಡೋರಿಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಡಿಸೈನು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಅಮೆಝಾನಲ್ಲಿ ತರಿಸಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬಟ್ ಅದೇ ಹೇಳಿದ್ನಲ್ವ, ಕಲ್ಲರು ನಮಗೆ ಬ್ರೌನ್ ಕಲರ್ ಬೇಕಿತ್ತು, ಬಟ್ ಅದು ಬ್ಲ್ಯಾಕ್ ಬಂದಿತ್ತು ಅಂತೇಳಿ ರಿಟರ್ನ್ಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು. ಈ ರೀತಿ ಅದು ತುಂಬ ಸಿಂಪಲ್ಲು ಫಿಟ್ ಮಾಡ್ಕೊಳ್ಳೋದು. ಈ ಥರ ನೋಡಿ ಗಮ್ಮು ಟೇಪ್ ಕೊಟ್ಟಿರ್ತಾರೆ, ಅದನ್ನು ಸಿಂಪಲ್ಲಾಗಿ ಬಾಗಿಲಿಗೆ ಅಂಟಿಸ್ಬಿಟ್ಟು ಅದ್ರ ಮೇಲೆ ಈ ನೆಟ್ಟನ್ನು ಪ್ರೆಸ್ ಮಾಡುವಂಥದ್ದು ಅಷ್ಟೇ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಬಟ್ ಕಲ್ಲರು ಬೇರೆ ಇರಲಿ ಅಂತೇಳಿ ಮತ್ತೆ ರಿಟರ್ನ್ಗೆ ಹಾಕಿದೆ. ಎಲ್ಲ ಕರೆಕ್ಟಾಗಿತ್ತು, ನಮ್ಮದವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನೋಡಬೇಕು, ರಿಟರ್ನ್ಗೆ ಹಾಕಿದ್ದೀನಿ, ಅದನ್ನ ಕಲರ್ ಚೇಂಜ್ ಇರಲಿ ಅಂತೇಳಿ ಬ್ರೌನ್ ಕಲರು ಇದು ಮಾಡಿರೋವಂಥದ್ದು. ಅದನ್ನು ಬಂದಾಗ ನಿಮಗೆ ನೀಟಾಗಿ ಯಾವ ರೀತಿಯಾಗಿ ಫಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನು ಎಲ್ಲ ಅಳತೆ ಎಲ್ಲ ಕರೆಕ್ಟಾಗಿದೆಯಲ್ವ, ಸೇಮ್ ಇದೆ, ಹಾಗಾಗಿ ಬೇಡ ಇದೇ ಇರಲಿ, ಕಲ್ಲರನ್ನು ಚೇಂಜ್ ಮಾಡೋಣ ಅಂತೇಳಿ ಕಲ್ಲರಿಗೆ ಮಾತ್ರ ರಿಟರ್ನ್ ಮಾಡಿರೋ ಅಂಥದ್ದು. ಇನ್ನು ನೆಕ್ಸ್ಟೇ ನಮ್ಮ ರಿಲೇಷನ್ ಅವ್ರದ್ದೇ ಒಬ್ರದ್ದು ಶ್ರೀಮಂತ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗ್ಬೇಕಿತ್ತು. ಅದಿರುವಂಥದ್ದು ಬೆಳ್ಳೂರು ಕ್ರಾಸಲ್ಲಿ, ಹಾಗಾಗಿ ಅಲ್ಲಿಗೆ ಹೋಗ್ಬೇಕಿತ್ತು. ನಮ್ಮ ಹಸ್ಬೆಂಡ್ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಲ್ಲ ಅಂದರು. ಹಾಗೆ ಚಿಕ್ಕಪ್ಪನೂ ಅವ್ರಿಗೂ ಕೆಲಸ ಇದೆ, ಆಗಲ್ಲ ಅಂದರು. ನೀವೇ ಇಬ್ಬರು ಹೋಗಿ ಬರ್ರಿ ಅಂತೇಳಿ ಹೇಳಿದ್ರು. ಹಾಗಾಗಿ ನಾನು ನಮ್ಮ ಆಂಟಿ ಫಸ್ಟ್ ಟೈಮು ಇಬ್ಬರೇ ಹೋಗ್ತಾ ಇರೋದು ಅಂತ ಆಚೆ. ಆ ಆಂಟಿಗೂ ಒಬ್ಬಳೇ ಹೋಗಿ ಎಲ್ಲೂ ರೂಢಿ ಇಲ್ಲ, ನಾನು ಅಷ್ಟೇ ಹಸ್ಬೆಂಡ್ ಬಿಟ್ಟು ಒಬ್ಬಳೇ ಎಂದೂ ಹೋಗಿಲ್ಲ. ಇಬ್ಬರಿಗೂ ಫಸ್ಟ್ ಟೈಮು, ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ. ಇಬ್ಬರು ಅದು ಸ್ವಲ್ಪ ಲಾಂಗ್ ಜರ್ನಿನೇ ಅಂತಲೇ ಹೇಳ್ಬೋದು. ಇಬ್ಬರೂ 1.5 ಅವರ್ ಆಗುತ್ತೆ, 2 ಅವರ್ಸ್ ಆಗುತ್ತೆ. ಬಸ್ಸಲ್ಲಾದರೆ ಒಂದು 2 ಅವರ್ಸ್ ಆಗುತ್ತೆ. ಇಬ್ಬರೂ ಹೋಗೋಣ ಅಂತೇಳಿ ಫೈನಲಿ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯಿತು. ಅವರು ಅಷ್ಟೇ ಬೆಳಗ್ಗೆನೇ ಕಳಿಸ್ಬಿಟ್ಟು ಬೇಗನೆ ಬಂದರು. ಅವರು ಇಲ್ಲೇ ಬೊಮ್ಮಸಂದ್ರದಲ್ಲಿರೋವಂಥದ್ದು, ಹಾಗಾಗಿ ಮಕ್ಕಳನ್ನ ಅವರು ರೆಡಿಯಾಗಿ ಹೋಗ್ತಾರೆ ಅಂತೇಳಿ ಟಿಫನ್ ಮಾಡಿಟ್ಟು ಬಂದಿದ್ದಾರೆ. ಇನ್ನು ನಾನು ಇಲ್ಲಿ ದೋಸೆ ಮಾಡಿದ್ದೆ, ಹಾಗಾಗಿ ಇಬ್ಬರು ರೆಡಿ ಆಗಿಬಿಟ್ಟು ದೋಸೆನ ಹಾಕ್ಕೊಳ್ತಾ ಇದ್ದೀವಿ.
ಆಗಿದೆ. ಇನ್ನು ಈ ವಿಡಿಯೋ ಬಂದ್ಬಿಟ್ಟು 3 ಡೇಸ್ ವಿಡಿಯೋ ಆಗಿರುತ್ತೆ. ಅಂತಂದ್ರೆ ಇದು ಒಂದು ಸ್ವಲ್ಪ ರ್ಯಾಂಡಮ್ ಬ್ಲಾಗ್ ಥರನೇ ಆಯಿತು. ಕಂಟಿನ್ಯೂಸ್ ಆಗಿ ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ 3 ದಿನದ್ದು ಒಂದು ಸ್ವಲ್ಪ ಮಿಸ್ಸಪ್ ಆಗಿದೆ ಇಲ್ಲಿ. ಒಂದು ಸ್ವಲ್ಪ ರ್ಯಾಂಡಮ್ ಲಾಗ್ ಅಂತ ಆಯಿತು. ಆಮೇಲೆ ಫಸ್ಟ್ ದಿನ ಹೋಗಿ ಐಟಮ್ಸ್‌ಗಳನ್ನ ಬುಕ್ ಮಾಡಿ ಬಂದೆ. ನೆಕ್ಸ್ಟ್ ಡೇ ತಗೊಬಂದಿರೋಂಥದ್ದು. ಮತ್ತೆ ಇನ್ನೊಂದು ನೆಕ್ಸ್ಟ್ ಡೇ ಆಂಟಿ ಬಂದಿದ್ರಲ್ವಾ, ಯಾವುದು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಇನ್ನೇನು ಫಂಕ್ಷನ್ ಅಂತ ಇಲ್ಲಿಗೆ ಬಂದ್ವಿ. ಹಾಗಾಗಿ ಇದೊಂದು ಸ್ವಲ್ಪ ರ್ಯಾಂಡಮ್ ಲಾಗ್ ಆಯಿತು.